ಲೆಮನ್ ಟೀ ಕುಡ್ತಾ ಆರೋಗ್ಯಕ್ಕೆ ಒಳ್ಳೇದು. ಅಂತ ಒಂದು ಗೋಡ ಮಾದಿಲ್ಲಿ ಗಾಯ್ಸ್ ಇವತ್ತೆಲ್ಲ ಮುಗೀತು. ಪಾಲಕ್ಕೆಲ್ಲ ಇದು ನಮ್ಮ ಸೇಲ್ ಮಾಡಿದ್ರೆ ಎಲ್ಲ ಇವತ್ತು ಚಲೋ ಆಯ್ತು ವ್ಯಾಪಾರ ಎಲ್ಲ ಮುಗಿಸ್ಕೊಂಡೆ. ಇವಾಗ ಸದ್ಯಕ್ಕೆ ಮನೆಗೆ ಹೊರಟೀನಿ. ಮತ್ತು ಅಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ನಾನ ಎಲ್ಲ ಮಾಡಿ ನಾವು ವರ್ಕ್ ಮೇಲೆ ಹೋಗಬೇಕಾಗ್ತದೆ ಅಷ್ಟೇ. ಚಲೋ ಆಯ್ತು ಇವತ್ತು ವ್ಯಾಪಾರ. ಅಂದರೆ ಸೇಮ್ ನಿನ್ನೆ ಥರನೇ ನಿನ್ನೆ ಏನು 4 ಗಂಟೆಗೆ ಬಂದಿದ್ದನಲ್ಲ, ಇವತ್ತು 3:30ಗೆ ಬಂದಿದ್ದೆ. ಸೇಮ್ ಇವತ್ತು ಟೈಮ್ ಇವಾಗ ಎಕ್ಸಾಕ್ಟ್ಲಿ ಎಷ್ಟಾಗದ 6:10 ಆಗದ. ಅಂದರೆ ಒಂದೂವರೆ ಮುಕ್ಕಾಲು ತಾಸು 2.5 ತಾಸಿನಲ್ಲಿ ಮುಗಿದದ ನಮ್ಮೆಲ್ಲ ವ್ಯಾಪಾರ. ಡೈಲಿ ಹಿಂಗೆ ಇರ್ತದೆ ಇಷ್ಟೇ ಇರೋದು. ಮತ್ತೆ ಮನೆಗೆ ಹೋಗಿ ನಿಮಗೆ ಎಲ್ಲ ವ್ಲಾಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. ಓಕೆನಾ ಗಾಯ್ಸ್, ಇವಾಗ ಎಕ್ಸಾಕ್ಟ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಂತ ಇಲ್ಲಿ ಕುಂತಿದ್ದೇನೆ ಟೀ ಶಾಪ್ ಹತ್ರ. ಅನ್ನ ರೆಡಿ ಮಾಡೋದತ್ರ ಬೂಸು ಬೆಳಗ್ಗೆ ಬೂಸ್ ಇದ್ದರೆ ತಲೆಗೆ ಏನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಬೂಸ್ಟ್ ಅಥವಾ ಹಾರ್ಲಿಕ್ಸ್ ಒಳ್ಳೇದು. ಅವಾಗ ಕುಡಿತಾ ಇರ್ತೀನಿ. ಅವಾಗ ಜಾಸ್ತಿ ಕುಡಿಯಲ್ಲ. ನಮ್ಮ ಅಭ್ಯಾಸ ಏನಿಲ್ಲ. ಅದು ತಾಯಿ ಟೀ ಕುಡಿಯೋದು ಅವಾಗ ಬೆಸ್ಟ್. ಟ್ರೈ ಮಾಡ್ತೀನಿ ಅವಾಗ. ಲೆಮನ್ ಟೀ ಕುಡ್ತಾ ಇರ್ತೀನಿ, ಆರೋಗ್ಯಕ್ಕೆ ಒಳ್ಳೇದು. ಚಲೋ ಇದೆ. ಎಷ್ಟು ಕುದಿನೇ ಅಂತಾರೆ ಹಾಕಿದ್ದಾರೆ ಚಲೋ. ಇದು ಎಷ್ಟು ಮಾರ್ಕೆಟ್ ಹೋಗ್ಬಂದಿಲ್ಲ, ಸ್ವಲ್ಪ ತಲೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಅಂದರೆ ಸ್ವಲ್ಪ ಕೆಲಸ ಮಾಡುತ್ತೆ. ಇದು ಬೇಗನೆ ಯಾವುದಾದ್ರೂ ವಿಚಾರ ಹತ್ಕೊಂಡ್ಬಿಡುತ್ತೆ ತಲೆಗೆ. ಚಲೋ ಅಲ್ಲ. ಗಾಯ್ಸ್, ಎ ಟೈಮ್ಗೆ ಹೋಗ್ತಾ ಇದ್ವಿ. ಸ್ವಲ್ಪ ಎ ಟೈಮ್ ಹತ್ರ ಸ್ವಲ್ಪ ಕೆಲಸ ಅಲ್ಲ. ಇಲ್ಲಿ ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಂತ ಕ್ಯಾಂಪಸ್ ಇದು. ಎ ಟೈಮ್ ಮನೆಯಾಗ ಎ ಸಿ ಇಲ್ಲ. ಅಂದರೆ ಟೀನ್ ಶೆಡ್ನ ಮನೆ ಎಲ್ಲ ಕೆಲವೊಂದು ಜನಗಳು ನಾರ್ಮಲ್ ಪೀಪಲ್ ವಾಸ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಎ ಟೈಮ್ಗೆ ಎರಡು ಎ ಸಿಗಳು ಅಳವಡಿಸಿದ್ದಾರೆ. ಅಂದರೆ ಅದು ತಿಳ್ಕೊಬೇಕು ನಾವು. ಅಂದರೆ ಇಲ್ಲಿ ಸಿಸ್ಟಮ್ ಆ ಥರ ಡೆವಲಪ್ ಆಗ್ತಾ ಇದೆ. ಅಂದರೆ ಯಾವ್ದು ಅತಿ ಹೆಚ್ಚಾಗಿ ಬಳಕೆ ಆಗ್ತದಲ್ಲ ಅದಕ್ಕೆ ಜಾಸ್ತಿ ಬೇಡಿಕೆ ಇರ್ತದೆ. SBI ಎ ಟಿ ಎಮ್ ಏನಿರ್ತಲ್ಲ ಅದು ಚಾಲು ಇರ್ತದೆ. ಎ ಟಿ ಎಮ್ಮು ಸ್ವಲ್ಪ ಬ್ಲಾಸ್ಟ್ ಆಗೋ ಪ್ರೊಸೆಸ್ ಇರ್ತದೆ. ಅದ್ರ ಸಲುವಾಗಿ ಕೂಲ್ ಆಗಿದ್ರೆ ಅದು ಕೆಲಸ ಮಾಡ್ತದೆ. ಅದು ಇವಾಗ ಟ್ರಾನ್ಸಾಕ್ಷನ್ ಇಸ್ ಬಿಗಿಂಗ್ ಪ್ರೊಸೆಸ್ ಇಡ್ ಪ್ಲೀಸ್ ವೇಟ್. ಎತ್ಕೋಬೇಕು. 1 ಬರ್ತಾ ಇದೆ ಕ್ಯಾಶ್. ನೋಡ್ರಿ ಇವಾಗ ಕ್ಯಾಶ್ ತೊಗೊಂಡು ಇವಾಗ ನಮ್ಮ ಮನೆಗೆ ಸೀದಾ ಹೋಗ್ತಾ ಇರೋದು ಅಷ್ಟೇ. ಎಲ್ಲ ರೆಡಿಯಾಗಿ ಮತ್ತೆ ನಿಮಗೆ ಅಲ್ಲಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೈತೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ ನೋಡಿ. ಮತ್ತೆ ಲೆಕ್ಕ ಮಾಡೋಕ್ಕೂ ಬರಲ್ಲ ಹೆಂಗೆ ನೋಡಿ ಇವರು. ಅಲ್ಲಿ ಜನಗಳು ಹೆಂಗೆ ನೋಡಿ ನಮ್ಮವರು ಅಮ್ಮ ಹೆಂಗೆ ಅನ್ಸ್ಲಕತ್ತಾರ. ಹೆಂಗಂದ್ರೆ ಬೇಜಾರಾಯ್ತು. ನನ್ನ ಮೇಲೆ ಅನುಮಾನ ಆಗಿದೆ. ಹಿಂಗೆ ಇರಬಾರ್ದು. ಮನೆಯವರೆಲ್ಲ ಒಂದೇ ಇರಬೇಕು, ಒಂದೇ ಭಾವನೆ ಇರಬೇಕು. ಮತ್ತೆ ತೊಗೊಂಡಲ್ಲ ಇವಾಗ ಇವತ್ತು 50 ತೊಗೊಂಡೆ. ಹಾಂ, ನಿಮ್ಮ ಮುದುಕರು ದುಡಿತೀರಿ. ನಿಮಗೆ ಬೇಡ. ನಿಮ್ಮದು ನಮ್ಗೇನು ಬೇಡ್ರಿ ಅಮ್ಮವ್ರೆ. ನಮ್ಮ ಯಾವಾಗಮ್ಮ ಎಲ್ಲಿಗನ ಹೋಗ್ಬರಮ್ಮ ದೇವಸ್ಥಾನಕ್ಕೆ. ಯಾವಾಗಪ್ಪ ರೊಕ್ಕ ಸ್ವಲ್ಪ ಚಾರ್ಜ್ ಎಷ್ಟವ ಏನಾಗ್ತದ ಅದರಲ್ಲಿ ಏನದ? ಎಲ್ಲಿಗೆ ಯಾವ ಊರಿಗೆ ಮಾಡಿ ನಿಂದು ಪಲಕ್ ಪಲ್ಯ ಅದ ಯಾರು ಕೊಯ್ತಾರೆ? ಮುಗಿದ ಮೇಲೆ ಹೋಗ್ಬರಮ್ಮ ಜಲ್ದಿ. ಬಿಜಾಪುರ್ಗೆ ಹೋಗ್ಬರಮ್ಮ. ಬಿಜಾಪುರ್ಗೆ ಹೋಗ್ಬರಮ್ಮ. ಗಾಯ್ಸ್, ಬಿಜಾಪುರ ಟೆಂಡರ್ ಹಾಕಿ ಇವತ್ತು ಅಮ್ಮ ನಾನು ಇಬ್ಬರೇ. ನಾನು ಒಬ್ಬನ ಫ್ರೆಂಡ್ ಇರೋದ್ರೆ ನಮ್ಮ ತಮ್ಮ ಬಂದರೆ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ನನ್ನ ತಂಗಿರತ್ರಿ ಇಬ್ಬರು. ಅವ್ರಿಬ್ಬರು ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಬಿಜಾಪುರ್ಗೆ ಹೋಗ್ಬರಮ್ಮ. ಬಸವಣ್ಣನವ್ರಂತೀವಿ, ಬಸವನ ಜಯಂತಿ ಅಂತೀವಿ ನಾವು. ಅವರು ಹುಟ್ಟಿ ಬೆಳೆದಂತಹ ನಾಡೋದು ಜಿಲ್ಲಾ ಬಿಜಾಪುರ ಜಿಲ್ಲೆ. ಅದ ಉತ್ತರ ಕರ್ನಾಟಕದ ಪ್ಯೂರ್ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರಲ್ಲಿ. ಹೋಗ್ಬರಮ್ಮ ಹೇಳಂಗೆ. ಮುಗಿಲಿ ಬಿಡು, ಹೋಗ್ಬಿಡಮ್ಮ. ಹಬ್ಬಿನ ಇಲ್ಲಿ ನೋಡು. ಹಬ್ಬಿನ ಜಾಸ್ತಿ ಅದ ಮುಂದೆ. ಅದೇನದು ಜಾಸ್ತಿ ಅಲ್ಲ. ಇದು ಅಮಾಸೆ ಹೋದ್ಮೇಲೆ ಇದು ಬಾಳ್ತದ ಗುದ್ಲಿ. ಎಲ್ಲಿ ದೇವ್ರಿಗೆ ಹೋಗ್ಬಾರ್ದು. ಯಾರು ಹೇಳಿದ್ ದೇವ್ರಿಗೆ ಹೋಗ್ಬಾರ್ದು ಅಂತ? ಎಲ್ಲ ಮತ್ತೆ ನಾವಿವಾಗ ಸ್ನಾನ ಮಾಡಿ ರೆಡಿ ಆಗಬೇಕು. ಗ್ಯಾಸ್ ತುಂಬ್ಕೊಂಬರ್ಬೇಕು. ಗ್ಯಾಸ್ ತುಂಬ್ಕೊಂಬರ್ಬೇಕಮ್ಮ. ಒಳಗೆ ಟೈಮು 9 ಗಂಟೆಗೆ ಬರ್ತಿದ್ದೆ. 9 ಇವಾಗ 8 ಗಂಟೆಗೆ ಬರ್ತಿದ್ದೆ. ಅಕ್ಷಾಳಮ್ಮ ತಾಯಿ ಎಷ್ಟು ದೂರ ಸ್ವಾಮಿ?
ನೀನು ಎಷ್ಟು ದೂರ ಅದ ಅಂತಿದ್ದಮ್ಮ? ಹ್ಞೂ ಅಂಗಸೋಳೆ ಎಷ್ಟು ದೂರ ಅದ? ಹ್ಞೂ ಅರ್ಧ ಗಂಟೆ ಅದಲ್ಲ, ಇದು ಅರ್ಧ ಗಂಟೆ ಆಗ್ಲಿ. ಆಯ್ತು, ಇವತ್ತು ಮತ್ತೆ ವರ್ಕ್ ಅದ ಮೇಲೆ ಹೊಂಟಿದ್ವಿ ರೈತರಿಗೆ ಎಲ್ಲ ಲೈಫ್ ಎಲ್ಲ ಸೆಟ್ಲ್ ಆಗಿಬಿಟ್ರೆ ಕೆಲ್ಸಕ್ಕೆ ಬಾರ್ದೆ ಎಲ್ಲ ವಿಷಯಗಳು ಏನೇನೋ ಮಾಡ್ತಾ ಇರ್ತೀನಿ. ಯಾರೋ ಇವ್ನು ಹಿಂಗ್ ಮಾಡ್ತಾನ, ಏನ್ ಹಿಂಗ ಎಲ್ರು ಏನೇನು ಹಿಂಗೆ ಎಲ್ರು ನಮ್ ಸೀನಿಯರ್ಸ್ ಇದಾರೆ ಎಲ್ರು ಸೀನಿಯರ್ಸ್ ಎಲ್ರು ಎಲ್ರು ಮದುವೆ ಮಾಡ್ಕೊಂಡ್ರ. ಅಲ್ಲೇ ಮ್ಯಾರೇಜ್ ಬಗ್ಗೆ ಎಲ್ರು ಇದೆ. ಇವ ಯಾರೇ ಮಾತಾಡ್ಬೇಕ ಹೇಳ್ ನೀನೇ ನಾವ್ ಕೆಲ್ಸ ಹೋಗ್ತೀವಿ ಫೀಲ್ಡ್ ತುಂಬಾ ಕಲ್ತ್ಕೊಳ್ಳೋಬಾರ ಅನ್ಸ್ತಾ ಇದೆ. ಫೀಲ್ಡ್ ಖಾಲಿ ಆಗುತ್ತೆ. ಫೀಲ್ಡ್ ಮತ್ತೆ ಹೋಗ್ತಾ ಇದ್ ಇವತ್ತು ಅಲ್ಲ ಇರ್ಲಿಲ್ಲ ಅಂತ ಅಕ್ಕಿ ಹೋಗ್ಬೇಕು. ಅಕ್ಷಲ್ಗೆ ಸ್ವಾಮಿನೆಲ್ಲ ಆಯ್ತು. ಏನ್ ಹೇಳೋಗೆ ಏನ ಇವತ್ತು ನಮ್ ಫ್ರೆಂಡ್ ಕೆಲ್ಸ ಹೋಗ್ತಾನೆ ತಗೊಂಡ್ ಬಂದಣ. ಅಲ್ಲ ವೀಕ್ಷಕಡಿ ಹೇಳು, ವೀಕ್ಷಕಡಿ ಏನೇನ್ ಹೇಳು, ಏನ್ ಹೇಳ್ಬೇಕಪ್ಪ ಏನ್ ಹೇಳು ಅವ್ರಿಗೆ ಮಾಡ್ತಾರಲ್ಲ ತಗೊಳ್ತಾರೆ ಅಂತ ಹೇಳು. ಹಾಗೆ ಸ್ವಾಮಿ ಸಪೋರ್ಟ್ ಮಾಡ್ರಪ್ಪ ಎಲ್ಲರೂ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀನೇ ನಮ್ಮ ಫ್ರೆಂಡ್. ಏನೋ ಏನ್ ಹೇಳಪ್ಪ ಏನ್ ನೋಡಿ ಅವ್ರು ಆಲ್ರೆಡಿ ತೋರ್ಸಕೈತಿ ರೆಕಾರ್ಡ್ ಇಲ್ಲಿ ಇವಾಗ ಮಾತಾಡಿದಲ್ಲ ಬ್ಯಾಕ್ ಕ್ಯಾಮರಿಂದ ರೆಕಾರ್ಡ್ ಆಗದಲ್ಲ. ಆಯ್ತು ಎಲ್ರು ಆಯ್ತು, ಓಕೆ ಆಯ್ತು. ಅಲ್ಲಿ ಸಿಗೋಣ ಮುಂದೆ. ಹಾ ಬ್ಯಾಕ್ ಕ್ಯಾಮರಾ ಗಾಯ್ಸ್ ಮೇಲೆ ಕೆಲಸ ಮುಗಿಸ್ಕೊಂಡ್ವಿ. ಇವಾಗ ಸದ್ಯಕ್ಕೆ ನಾವು ರೈತರು ಬಂದಿದ್ವಲ್ಲ ಇವತ್ತು. ಕೆಲಸ ಮೇಲೆ ಟಿ ಶರ್ಟ್ ಹಾಕೊಂತೆ ಕೆಲಸ ಮೇಲೆ ಬೇರೆ ಇತ್ತು ನಮ್ದು, ಆ ಥರ ಇರ್ತವೆ. ಇವಾಗ ಸದ್ಯಕ್ಕೆ ನಾವು ಗ್ಯಾಸ್ ಮುಗಿಸ್ಕೊಂಬರ್ಬೇಕು. ಗಾಡಿಯಲ್ಲಿ ನಿಲ್ಲಿಸಿನಲ್ಲ ಬೆಳಗ್ಗೆ ತೊಗೊಂಡು ಬಂದಿದ್ದೆ, ಇಲ್ಲಿ ತೊಗೊಂಡು ಒಂದು ಗಾಡಿ ನಿಲ್ಲಿಸಿನಿ. ಸಿಲಿಂಡ್ರ್ ಇಲ್ಲದ ಹೊರಗಡೆ ಹೋಗೋದಕ್ಕೆ ಬೇರೆ ಶರ್ಟ್ ಆಗುತ್ತೆ. ಯಾವುದೋ ಒಂದು ಎಪ್ಪರು ಯೂಸ್ ಮಾಡ್ತಿರ್ತೀವಿ ಅಷ್ಟೇ ನಾವು. ಗಾಯ್ಸ್ ನಮ್ಮ ಥರನೇ ಸೇಮ್ ಪ್ರಾಬ್ಲಮ್ ಅವ್ರದ್ದು ಹಂಗೆ. ಅಂದರೆ ಏನು ಗೊತ್ತಾ, ಇಲ್ಲಿ ಒಬ್ಬರು ಹೋಗ್ತಾ ಇದ್ದಾರೆ ಸಿಲಿಂಡರ್ ತುಂಬಿಸ್ಕೊಳ್ಳೋದಕ್ಕೆ, ಅವ್ರನ್ನ ಖಾಲಿ ಆಗದ. ಅಲ್ಲಿ ಇನ್ನೂ ಇಬ್ಬರು ಹೋಗತ್ತಾರ. ಗಾಯ್ಸ್ ಫೈನಲಿ ಗ್ಯಾಸ್ ಗೋಡಮ್ ಹತ್ರ ಬಂದಿದ್ದೀನಿ. ನಮ್ಮ ಊರ ಕಡೆಯಿಂದ ಸುಮಾರು ಒಂದು 6 ಕಿಲೋಮೀಟರ್ ಆಗ್ತದೆ ಇಲ್ಲಿ ತನಕ ಬಂದಿನಿ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ. ನೋಡಿ ಗಾಯ್ಸ್ ಟ್ರಕ್ಗಳ ಮೇಲೆ ಎಷ್ಟು ಥರ ಇವು ಸಿಲಿಂಡ್ರ್ಗಳು ಇದ್ದಾವಂದರೆ ಒಂದು ಊರ ಜನಗೆ ಒಂದು 5-6 ಊರಿಗೆ ಹಳ್ಳಿಗಳಿಗೆ ಸರಿ ಹೊಂದುವಂಥ ಸಿಲಿಂಡ್ರ್ಗಳು ಇಲ್ಲಿ ಮೇಂಟೈನ್ ಮಾಡ್ತಾಯಿದ್ರು ಇವರು. ಗಾಯ್ಸ್ ಫೈನಲ್ ನಮ್ಮ ಸಿಲಿಂಡರ್ ಗ್ಯಾಸ್ ತುಂಬಿಸ್ಕೊಂಡ್ಬಂದಿವಿ. ಇಲ್ಲಿ ನೋಡಿ ಇದೇ ಸುಮಂತ್ ಪ್ಲಾಮೋಜನ್ ಅಂತ ಇದು ನೋಡ್ತಾ ಇದ್ದೀರಲ್ಲ, ಸೇಮ್ ಇದೆ ಎಕ್ಸಾಕ್ಟ್ಲಿ. ಸುಮಂತ್ ಪ್ಲಾಮೋಜನ್ ಅಂತ ಒಂದು ಗೋಡಮ್ ಅದ ಇಲ್ಲಿ. ಅಲ್ಲಿ ಗೋಡಮ್ ಮಾತ್ರ ಸಿಗ್ತಾವಲ್ಲ, ಇಲ್ಲಿಯೇ ಬಂದು ಎಲ್ಲ ತೆಗೆದುಕೊಂಡು ಹೋಗ್ಬೇಕಾಗ್ತದ. ಎಲ್ಲ ನಾವು ಇಲ್ಲೇ ತಗೊಂಡು ಹೋಗ್ಬೇಕು. ಬಹಳ ದೂರ. ಅವಾಗ ರೈತರಲ್ಲಿ ಎಲ್ಲಿ ಬುಕ್ಕಿಂಗ್ ಆಗ್ತಿತ್ತಲ್ಲ ಅಲ್ಲೇ ಸಿಡಿಗೆ ಕೊಡ್ತಾ ಇದ್ರು. ಬಟ್ ಇವಾಗ ಏನಾದಲ್ಲ ಇಲ್ಲೇ ಕೊಡ್ತಾ ಇದ್ರೆ ದೂರ ಬರ್ಬೇಕು. ಒಂದು 2 ಕಿಲೋಮೀಟರ್ ಅದ, ಅಲ್ಲಿಂದ ಇಲ್ಲಿ ತನಕ 2 ಕಿಲೋಮೀಟರ್ ಅದ. ಬರ್ತಾ ಇದ್ದೀವಿ, ಸ್ವಲ್ಪ ಲಾಂಗ್ ಆಯ್ತಿದ್ದು. ನನಗ ತುಂಬಾ ಇದು ಸರ್ಕಾರದೆಲ್ಲ ಬೇಸರದೆಲ್ಲ ಕೆಲಸಗಳು ಮಾಡ್ತಾ ಇದೀವಿ. ಎಲ್ಲ ಬೇಜವಾಬ್ದಾರಿ ಕೆಲಸಗಳು ಇವೆಲ್ಲ. ಯಾಕೆ ಇದೆಲ್ಲ ಆಗ್ತಾ ಇದೆ ಇದು ನನಗಂತೂ ಒಂದೂ ಆಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಏನಂದ್ರೆ ಎಲ್ರು ಇದು ಸರ್ಕಾರ ಅಂದ್ರೆ ರಾಜ್ಯ ತರ ನಡೀತಾ ಇರ್ಬೇಕು. ರಾಜ್ಯ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಜಾರಿಗೊಂಡಂತಹ ಪ್ರಭುತ್ವವೇ ಪ್ರಜಾಪ್ರಭುತ್ವ. ಇದೆ ಅಲ್ಲ ನಮ್ಮ ಸಂಸ್ಕೃತಿ. ಬಟ್ ಇಲ್ಲಿ ಏನಂದ್ ಗೊತ್ತಾ, ಒಂದು ಸತಿ ಅಧಿಕಾರ ಸಿಕ್ಕಿದ್ರೆ ತಲೆಯಲ್ಲಿ ಹೊಡ್ತದ ಅದೇ ತರ ಮಾಡ್ಕೊಂಡ್ ಬಿಡ್ತಾನ ಏನಾದ್ರು. ಹಿಂಗಾಗಿ ಎಲ್ಲ ವ್ಯವಸ್ಥೆ ನೋಡಿ ಬಹಳ ದೂರ ಆಯ್ತಿದ್ದು ನಮ್ಗೆ. ನಡೀಗ ಮುಂದ್ಗಡೆ ನೋಡೋಣ. ಮತ್ತೆ ಮುಂದ್ಗಡೆ ನಿಮ್ಗೆ ಇವತ್ತಿನ ಬ್ಲಾಗ್ ಏನಾರ ಅಂತ ಮುಂದ್ಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ.